ಈಗ ರಾಗಿ ಸರಿ ಮಾಡಬೇಕಾದ್ರೆ ಅದಕ್ಕೆ ನಾನು ಇನ್ನೊಂದು ಐಟಮ್ ಹಾಕ್ತೀನಿ ಅಂತ ಹೇಳಿದೆ. ಆ ಐಟಮ್ ಯಾವುದು ಮತ್ತು ರಾಗಿ ಸರಿ ಹೇಗೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಬರುತ್ತೆ. ರಾಗಿ ಸರಿ ಪೌಡ್ರು ಮಾಡಿಕೊಟ್ಟಿದ್ದಾರೆ. ಓಕೆನಾ? ಅಯ್ಯ 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 ಕಿಟಿ ಹುಚ್ಚಿಯಾಗಿದ್ದಾಳೆ ಅಂತ ಓಡ್ತಾ ಇರ್ತಾಳೆ ರೋಡಲ್ಲಿ. ಕ್ಯೂಟಿ ಏನು ನೋಡ್ತಿದ್ಯಾ? ಇಲ್ಲಿ ನಮ್ಮ ಹಾಸನದಲ್ಲಿ 24 ಗಂಟೆನೂ ಮಳೆ 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 ಮಳೆ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ಬರೀ ಮಳೆ ಮಳೆ. ನಿಜವಾಗ್ಲೂ ಹೆಂಗಾಗಿದೆ ಅಂದರೆ ಹೊರಗಡೆ ಹೋಗೋಕ್ಕೆ ಬೇಜಾರು. ಅದೊಂದು ಪಿಕ್ಚರ್ ಗಾಳಿಪಟದಲ್ಲಿ ರಂಗಣ್ಣ ರಘು ಅವರೊಂದು ಡೈಲಾಗ್ ಹೇಳ್ತಾರಲ್ಲ, ಏನಪ್ಪ ಇದು ಬಚ್ಚಲ್ ಮನೆ ಇದ್ದಂಗೆ ಇರತ್ತೆ ಯಾವಾಗ ನೋಡ್ರು ಅಂತ, ಅದೇ ಥರ ಆಗೋಗಿತ್ತು. ಸೊ ಇವತ್ತು ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಖುಷಿಯಾಯಿತು, ಹೊರಗಡೆ ಹೋಗ್ಬೋದು. ಸೊ ಹಾಗೆ ಈ ವಿಡಿಯೋ ಕತ್ಲಾಯ್ತು. ಈ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೀವೇನು ನೋಡಿದ್ದೀರಾ, ನಮ್ಮ ಅತ್ತೆ ರಾಗಿ ಸರಿಗೆ ಏನೆಲ್ಲ ಐಟಮ್ಸ್ಗಳು ಹಾಕಿ ಪುಡಿ ಮಾಡ್ಕೊಂಡು ರಾಗಿ ಸರಿ ನುಣ್ಣಗೆ ನೀಟಾಗಿ ಪೌಡ್ರ್ ಥರ ಕೊಟ್ಟಿದ್ದಾರೆ. ಸೊ ಅದಾದ ಮೇಲೆ ಮನೆಗೆ ತಂದಿಟ್ಟಿದ್ದೀನಲ್ಲ. ಸೊ ಈಗ ರಾಗಿ ಸರಿ ಮಾಡಬೇಕಾದ್ರೆ ಅದಕ್ಕೆ ನಾನು ಇನ್ನೊಂದು ಐಟಮ್ ಹಾಕ್ತೀನಿ ಅಂತ ಹೇಳಿದೆ. ಆ ಐಟಮ್ ಯಾವುದು ಮತ್ತು ರಾಗಿ ಸರಿ ಹೇಗೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡೋಣ. ಇವಳೇನು ಮಾತಾಡ್ತಿಲ್ಲ ಕ್ಯೂಟಿ, ಯಾಕೆ? ಖುಷಿ ಆಯ್ತು ಇವಳಿಗೆ. ಓಕೆ, ವೆಲ್ಕಮ್ ಮಾಡಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಕ್ಯೂಟಿ, ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಮನಸಾರೆ ಕೇಳ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಕಂಟಿನ್ಯೂ ಮಾಡೋಣ. ಸೊ ಕ್ಯೂಟಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆಲ್ಲ ಹೋಗೋದೇನು ಬೇಡ. ಸೊ ಈಗ ನನ್ನ ಬೇಬಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾಳೆ ರಾಗಿ ಸರಿನ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದಿದೆ ವಿಷಯ ಏನು ಅಂತಂದರೆ, ರಾಗಿ ಸರಿ ಮಾಡೋದು ಮಧ್ಯಾಹ್ನ. ಈಗ ಟೈಮ್ ಬಂದು ಒಂದು 11 ಗಂಟೆ ಆಗಿದೆ. ಫಸ್ಟು ನನ್ನ ಕ್ಯೂಟಿಗೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿ ಅದಾದ ಮೇಲೆ ಇವಳು ಎದ್ದು ಬಟ್ಟೆ ಚೇಂಜ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ರಾಗಿ ಸರಿ ಅಂತ ಕೊಡ್ತಾಳವಳು ನನ್ನ ಬೇಬಿ. ಸೊ ನಾನು ಡೈರೆಕ್ಟಾಗಿ ಮಧ್ಯಾಹ್ನಕ್ಕೆ ಈಗ ಜಂಪ್ ಆಗ್ತೀನಿ. ಓಕೆನಾ ಕ್ಯೂಟಿ? ಕ್ಯೂಟಿ ಈಗ ನೋಡಿ ನಾನು ಹೇಳ್ದಂಗೆ ನನ್ನ ಕ್ಯೂಟಿ ಸ್ನಾನ ಮಾಡಿ ಮಲ್ಕೊಂಡು ಈಗ ಎದ್ದವಳೆ. ಬೇಬೆ ಈಗ ಶುರು ಹಚ್ಕೊಳಮ್ಮ ಬೇಗ, ಕಮಾನ್ ಬೇಬೆ. ಇಲ್ಲಿ ನಿಮ್ಮಮ್ಮ ಯಾವ್ದೇಳು ಇದೆ ಅಲ್ವಾ? ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ಬೇಬಿ ಬಾಯಿಲಿ ಓಪನ್ ಮಾಡಿಕೊಡಿ, ಓಪನ್ ಮಾಡಿ ತೋರಿಸು ಬೇಗ. ಬೇಗ ಬಾ, ಅರ್ಜೆಂಟು ಮಾಡಬೇಕು ಅಂತಂದೆ. ಸರಿ ಆಗ್ಬೇಡ, ಎತ್ತಿಡು. ಓಕೆ, ಈಗ ಲಾಸ್ಟ್ ವಿಡಿಯೋ ನೀವು ನೋಡ್ದಂಗೆ ನಮ್ಮ ಅತ್ತೆ ನೋಡಿ ಈ ಬಾಕ್ಸಲ್ಲಿ ಕಂಟಿನ್ಯೂ ಅಲ್ವಾ? ಅದೇ ಕಂಟಿನ್ಯೂ ಲಾಸ್ಟ್ ವಿಡಿಯೋ ಅಂತ ಹೇಳಿದ್ದು ಅದಕ್ಕೆ ನಾನು. ಓಕೆನಾ? ಲಾಸ್ಟ್ ವಿಡಿಯೋದಲ್ಲಿ ಇವರತ್ತೆ ಅಂದರೆ ನಮ್ಮತ್ತೆ. ಸೊ ನಮ್ಮತ್ತೆ ಬಂದು ನೋಡಿ ರಾಗಿ ಸರಿ ಪೌಡ್ರು ಮಾಡಿಕೊಟ್ಟಿದ್ದಾರೆ. ಓಕೆನಾ? ಈಗ ನಾನು ಏನಂತ ಹೇಳಿದ್ದೆ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ, ಇದು ನಮ್ಮ ರಾಗಿ ಸರಿ ಮಾಡೋ ಟೈಮಲ್ಲಿ ಈ ಪೌಡ್ರ್ ಹಾಕೋ ಜೊತೆಗೆ ಇನ್ನೂ ಒಂದು ನನ್ನ ಬೇಬಿ ಮಿಕ್ಸ್ ಮಾಡ್ತಾಳೆ ಅಂತ ಹೇಳಿದೆ. ಅದು ಏನು ಅಂತ ನನ್ನ ಬೇಬಿ ಹೇಳ್ತಾಳೆ. ಎಲ್ಲಿ ಬೇಬಿ ತೋರ್ಸಮ್ಮ? ಏನೂ ಇಲ್ಲ ಅಂತೆ, ಆಫ್ ಮಾಡ್ತಿರ್ತಾಳೆ. ಹೊರಡೋಣ, ಏನು ಬೇಡ ಬಿಡು. ಓಕೆ, ಇವಾಗ ನೋಡಿ ತೋರಿಸ್ತೀನಿ ನೋಡಿ. ಇದು ಬಂದು ಎಲ್ಲಾಯಿತು? ಹಾಂ, ಡ್ರೈ ಫ್ರೂಟ್ಸು ಏನೇನು ಹಾಕಿದ್ದೀವಿ ಬೇಬಿ? ಡ್ರೈ ಫ್ರೂಟ್ಸಲ್ಲೇ 2 ಬಾದಾಮಿ, 1 ಡೇಟ್ಸ್ ಬಂದು ಇದು ಸ್ವಲ್ಪ ಬೇರೆ ಥರದ್ದು, ಇದು ಮೆತ್ತಿಗೆ ಬರುತ್ತೆ ನೋಡಿ ಡೇಟ್ಸು, ಅದು ಮತ್ತೆ 1 ಕ್ಯಾಶ್ಯೂ. ಓಕೆ, ಇದನ್ನ ಹಿಂದಿನ ದಿನ ರಾತ್ರಿ ನೆನೆ ಹಾಕಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಏನಕ್ಕಂದ್ರೆ ಸಂಜೆ ಮಧ್ಯಾಹ್ನ ತೆಗೆದ್ರೆ ಅದೊಂಥರ. ಓಕೆ, ಅಂದ್ರೆ ಇವಳು ಹೇಳೋ ಪ್ರಕಾರ ನೈಟ್ ಹಾಕಿ ಬೆಳಗ್ಗೆ ನೀರ್ನ ಖಾಲಿ ಮಾಡಿ ಇಟ್ಟಿರ್ಬೇಕು ಮಧ್ಯಾಹ್ನ ಮಾಡೋದಾದ್ರೆ. ಈಗ ಇವಳೇನಾಯ್ತು, ನೆನೆ ನೈಟ್ ನೆನೆ ಹಾಕಿರ್ಲಿಲ್ಲ. ಸೊ ಅದಕ್ಕೆ ಮರ್ತೋಗಿತ್ತು. ಸೊ ಹಾಗಾಗಿ ಇವಳು ಬೆಳಗ್ಗೆ ಹಾಕಿದಾಳೆ ಇವಳು. ಸೊ ಹಾಗಾಗಿ ನೀರಲ್ಲೇನೆ ಇದೆ ಅದು. ಬೀಜ ತೆಗೆದು ಓಕೆ ಆಯ್ತಾ, ಇದೇ ನೀರು ಹಾಕೋಣ. ಒಳ್ಳೆ ಓಕೆ, ಅದೇ ನೀರೇ ಹಾಕು. ಕುಡಿಯೋ ನೀರೇ ಹಾಕಿರ್ತೀನಿ ನಾನು. ಓಕೆ, ಇದು ಹಾಕ್ಬಿಟ್ಟು ಮಿಕ್ಸಿಲಿ ಓಕೆ ಮಿಕ್ಸಿಲಿ ಕಂಪ್ಲೀಟ್ ಆಗಿ ರುಬ್ಬಿಕೊಳ್ತಾಳೆ. ಓಕೆನಾ? ಇನ್ನು ಅದಾದಮೇಲೆ ಯಾವ ಥರ ಪ್ರೊಸೀಜರ್ ಹೆಂಗೆ ಮಾಡ್ತಾಳೆ ಅಂತ ನೋಡೋಣ. ಓಕೆ, ಇದನ್ನೀಗ ಎಷ್ಟು ಪೂರ್ತಿ ತುಂಬ ಚಿಕ್ಕ ಸೈಜಲ್ಲಿ ಮಾಡ್ತೀಯೇನು? ಅದೇ ತಿನ್ನಕ್ಕಾಗಲ್ಲ, ಇಲ್ಲ ಗಟ್ಟಿ ಸಿಗಕ್ಕಳತ್ತೆ. ಓಕೆ,
ನೀಟಾಗಿ ನುಣ್ಣಗೆ ಈ ಥರ ಹಿಂಗೆ ಸಿಗೋ ಥರ ಇರಬೇಕಲ್ವ ಬೇಬಿ? ಮತ್ತೆ ಓಕೆ, ಪೂರ್ತಿ ನೀರಾಗೇ ಇರುತ್ತೆ, ಫುಲ್ ನೀರಾಗೇ ಇರುತ್ತೆ. ಓಕೆ, ಎಲ್ಲಿ ಫುಲ್ ನೀರೇ ಆಗೋಯ್ತು. ನೀರೇ ಅದು ಮಾಡಕ್ ನೀರ್ ಬೇಕಲ್ಲ. ಓಕೆ, ಅದ್ರ ಬಂದು ನೋಡಿ ನೋಡ್ತಾ ಇದ್ದೀನಿ ಪೀಸ್ ಏನಾರ ಐತಾ. ಓಕೆ, ಗಂಟ್ಲಿ ಸಿಗಕೊಂಡ್ರೆ ಅವಳು ತಿನ್ನಲ್ಲ. ಹೌದು, ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ಓಕೆ, ಈಗ ನೋಡಿ ಒಂದು ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ಆಗಿರೋದೊಂದು ಈ ಥರದೊಂದು ಪಾತ್ರೆನ, ಅದು ಅಥವಾ ಇದು ಎರಡರ ಮಾಡ್ತೀನಿ. ಓಕೆ, ಅದು ಮತ್ತೆ ಇದು ಇಲ್ಲೊಂದಿದೆ ನೋಡಿ, ಇದು ಮತ್ತೆ ಇದು ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ತಾಳೆ. ಫಸ್ಟು ನೀರು ಹಾಕೊಂಡ್ಬಿಡ್ತೀನಿ. ಫಸ್ಟು ನೀರು. ಓಕೆ, ಅಂದರೆ ಇದೆ ನೀರು. ಫಸ್ಟ್ ಇದನ್ನ ಹಾಕೊಂತಾಳೆ. ಇವಾಗ ಏನು ಡ್ರೈ ಫ್ರೂಟ್ಸ್ ಇದೇನು 2 ಬಾದಾಮಿ 1 ಕ್ಯಾಶು 1 ಡೇಟ್ಸ್ ಏನು ಹಾಕಿದ್ಲಲ್ಲ, ಸೊ ಅದರದ್ದೇ ನೀರನ್ನ ಇದಕ್ಕೆ ಹಾಕೊಂಡಿದ್ದಾಳೆ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಲ್ವಾ? ಓಕೆ, ಇನ್ನೊಂದು ಸ್ವಲ್ಪ ನೀರು ಹಾಕೊಂತಾಳೆ ನೋಡಿ. ಓಕೆ, ಈಗ ನನ್ನ ಮಗಳು ಬಂದು 11 ತಿಂಗಳು. ಸೊ 11 ತಿಂಗಳಿಗೆ ಇವಾಗ ಎಷ್ಟು ಫುಡ್ ತಿನ್ಬೋದು ಅಷ್ಟು ಮಾಡ್ಕೊಳ್ತಾಳೆ. ಈಗ ಸ್ಟಾರ್ಟಿಂಗ್ ಒಂದು 4 ತಿಂಗಳು 5 ತಿಂಗಳು 6 ತಿಂಗಳು 7 ತಿಂಗಳಾದ್ರೆ ಎಷ್ಟಾಗುತ್ತೆ ಅಷ್ಟು ಕಡಿಮೆ. ಇದು ರಾಗಿ ಸರಿನೇ, ಓಕೆ, ಬಟ್ ಇದು ಲಾಸ್ಟ್ ಟೈಮ್ ಇದು ಇವಾಗ ಹೊಸದಾಗಿ ಮಾಡಿರೋದು, ಖಾಲಿ ಆಗಕ್ ಬಂದಿತ್ತು ಓಕೆ, ಸರಿ ಬಿಡು. ಅದಕ್ಕೆ ಅದು ಸ್ವಲ್ಪ ಕಾಳೆಲ್ಲ ಜಾಸ್ತಿ ಹಾಕಿ ಮಾಡಿದ್ದಾರೆ ಅಲ್ಲ, ಅದಕ್ಕೆ ಇದೊಂದು ಸ್ಪೂನ್ ಅದೊಂದು ಸ್ಪೂನ್ ಹಾಕಂತೀನಿ. ಓಕೆ, ಇದು ಅಷ್ಟೇ ಸೇಮ್. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಮಾಡಿದ್ದು ಇನ್ನು ಖಾಲಿ ಆಗಿಲ್ಲ ಅದು, ಹಾಗಾಗಿ ಹೊಸತ ಬದಲು ಹಳೇದೇ ಯೂಸ್ ಮಾಡೋಣ ಅಂತ ಇವಳು. ಇದೊಂದು ಸ್ಪೂನ್ ಹಾಕಂತೀನಿ, ಅದೊಂದು ಸ್ಪೂನ್. ಓಕೆ, ನೀನು ಒಲೆಯಲ್ಲಿ ಇಟ್ಟ ಮೇಲೆ ಹಾಕೊಳ್ಳಲ್ವಾ? ಅದು ಒಲೆಯಲ್ಲಿ ಇಟ್ಟರೆ ಗಂಟಾಗ್ಬಿಡುತ್ತೆ. ಓಕೆ, ನೋಡಿ ಇದನ್ನ ನೀಟಾಗಿ ತಿಳ್ಕೊಬಿಡಿ. ಒಲೆಯಲ್ಲಿ ಇಟ್ಟರೆ ಗಂಟಾಗತ್ತೆ ನೋಡಿ, ಅದೊಂದು ಸ್ವಲ್ಪ ಗಂಟೆ ಬಿಡ್ತೀವಿ, ಅದಕ್ಕೆ ಹಾಕಿ ಅಂದ್ರೆ 2 ಸ್ಪೂನು 2 ಸ್ಪೂನ್ ಹಾಕಬೇಕು. ರಾಗಿ ಸರಿ ಏನ್ ಪೌಡರ್ ಏನಿರಲ್ಲ, 2 ಸ್ಪೂನ್ ಹಾಕಬೇಕು. ಸೊ ನಮ್ದು ಏನಂದ್ರೆ ಹಳೇದೊಂದು ಸ್ಪೂನ್ ಹಾಕಿದ್ದಾಳೆ, ಹೊಸದೊಂದು ಸ್ಪೂನ್ ಹಾಕಿದ್ದಾಳೆ ಅಷ್ಟೇ. ಓಕೆ, ಇದನ್ನ ಹಾಕಿ ನೀರಲ್ಲಿ ಹಾಕಿ ಫಸ್ಟ್ ಮಿಕ್ಸ್ ಸ್ಮ್ಯಾಶ್ ಮಾಡ್ಕೊಂಡು. ಓಕೆ, ಗಂಟಾಗದಿದ್ದಂಗೆ ನೀಟಾಗಿ ತಿರುಗಿಸಿ 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 ಸ್ಮ್ಯಾಶ್ ಮಾಡೋದು. ಯಾಕಂದ್ರೆ ಒಲೆ ಮೇಲೆ ಇಟ್ಟಾಗ ಮಾಡ್ರೆ ಬಿಸಿ ಇರುತ್ತಲ್ಲ, ಗಂಟಾಗ್ಬಿಡುತ್ತೆ. ಓಕೆ ಓಕೆ, ನೋಡಿ ಇದು ನನಗೆ ಗೊತ್ತೇ ಇರಲಿಲ್ಲ, ಸತ್ಯವಾಗ್ಲೂ ಗೊತ್ತಿರಲಿಲ್ಲ, ಇದು ನಿಂಗೂ ಗೊತ್ತಿರಲಿಲ್ಲ. ಸೊ ನೀನು ಹೆಂಗೆ ಕಲ್ತೆ ಹೇಳು ಫಸ್ಟ್? ಇವ್ರ ಅಮ್ಮನೇ ಹೇಳ್ಕೊಟ್ಟಿರ್ತಾರೆ, ಇನ್ನೇನು ತಿಳಿದಿರೋರು ಹೇಳಿದಾರೆ ನನಗೆ. ನಾನು ಹೇಳ್ತಿದ್ದೀನಿ, ತಿಳಿದಿರೋರು ನೀನು ತಿಳ್ಕೊಬೇಕು. ಸಾಕು. ಇವಾಗ ನೀನು ಇವಾಗ ಗೊತ್ತಾಯ್ತಲ್ಲ, ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡಿದ್ರಿ. ಈಗ ಒಲೆಯಲ್ಲಿ ಎಷ್ಟೋ ತನಕ ಇಡ್ತೀರಾ? ಅದು ಒಂದು ಕುದಿ ಬರೋ ತನಕ, ಒಂದು ಕುದಿಯುತ್ತೆ ಕೊತ 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 ಅಂತ. ಅಷ್ಟೇ ಸಾಕಾ? ಜಾಸ್ತಿ ಕುದಿಯೋದೆಲ್ಲ ಏನ್ ಬೇಡ? ಎಲ್ಲ ಉರ್ದಿರ್ತಾರೆ, ಒಣಗಿಸಿ ಉರ್ದಿರ ಅಂತದ್ದು ಜಾಸ್ತಿ ಇದು ಮಾಡಕ್ ಹೋಗ್ಬಾರ್ದು. ಓಕೆ, ಸೊ ಇವಾಗ ಒಣಗಿಸಿ ಉರ್ದಿರೋದ್ರಿಂದ ನೀವು ಜಾಸ್ತಿ ಒಂದು ಸಲ ಕೊತ 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 ಅಂತ ಏನು ಬಾಯ್ಲ್ ಆಗುತ್ತೆ ಅಲ್ಲ, ಆ ಟೈಮಿಂಗ್ಸ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಬಿಡೋದು ಅಷ್ಟೇ, ಆಫ್ ಮಾಡಿಬಿಡಿ ಅಷ್ಟೇ. ನೋಡೋಣ, ಈಗ ನೋಡಿ ಕಮ್ಮಿ ಉರಿ ಕೊಟ್ಕೋಬೇಕು, ಇಲ್ಲಾಂದ್ರೆ ಗಂಟ ಆಗ್ಬಿಡ್ತದೆ. ಓಕೆ, ಇದು ಅಷ್ಟೇ ನೋಡಿ, ಕಡಿಮೆ ಉರಿ ಕೊಡ್ಕೋಬೇಕಂತೆ. ಒಂದು ದಿವಸ ಸಾಕಾ? ಓಕೆ, ನೋಡಿ ಇಷ್ಟು ಇದನ್ನ ಅದನ್ನ ಇಡ್ತಾರೆ. ಕುದಿ ಬರೋ ತನಕ ತಿರುಗಿಸ್ತಾ ಇರಬೇಕು. ಓಕೆ, ತಿರುಗಿಸ್ತಾ ಇರಬೇಕು ಕುದಿ ಬರೋ ತನಕ. ಎಲ್ಲ ಗಂಟಾಗುತ್ತೆ. ಅಲ್ಲ, ನೀವು ಗಂಟೆ ಆಗ್ಬಾರ್ದು ಅಂತ ತಾನೇ ಫಸ್ಟ್ ಮಿಕ್ಸ್ ಮಾಡಿದ್ದು? ಫಸ್ಟ್ ಮಿಕ್ಸ್ ಮಾಡಿದ್ರೆ ಅಂದ್ರೆ ಇವಾಗ ಹಾಕಿದ ತಕ್ಷಣ ಬಿಸಿ ಗಿಟ್ಟ ಹಾಕಿದ ತಕ್ಷಣ ಗಂಟೆ ಆಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಅವಾಗ ಗಂಟೆ ಆಗ್ಬಿಡುತ್ತೆ ಅಂತ ಇವಾಗ ಹಾಕಿರ್ತೀನಿ. ಇವಾಗ ಇದನ್ನ ಮಿಕ್ಸ್ ಮಾಡಿ ಗಂಟಿಲ್ಲ ಇರಲ್ಲ ಹಾಕಿದಿನಲ್ವಾ, ಅದು ಬಿಸಿ ಬದ್ದಂಗೆ ಬೇಯುತ್ತಲ್ಲ, ಒಂದೊಂದೇ ಬಬಲ್ಸ್ ತರ ಬರುತ್ತೆ, ಅದು ಗಂಟೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ. ಅದಕ್ಕೆ ಅದು ಆಗ್ಬಾರ್ದು ಅಂತ ಮಾಡಿ. ನೋಡಿ, ಅದು ನಂಗೆ ಗೊತ್ತಿಲ್ಲ, ಎಷ್ಟು ತಿಳ್ಕೊಬಿಟ್ಟಿದ್ಯಾ ಬೇಬಿ ತಾಯಿ ಆದ್ಮೇಲೆ ನೀನು. ನಾನು 1-2 ದಿನ ನೀನು ಅಡುಗೆ ಮಾಡ್ಬೇಕು, ಇನ್ನು ಗೊಂಬೆಗೆ ನೀನು ರಾಗಿ ಸರಿ ಮಾಡ್ತೀನಿ. ಸೊ ಆಯ್ತಾ, ಚೆನ್ನಾಗಿರುತ್ತೆ. ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಸ್ಮೆಲ್ ಏನು ಬೇಬಿ ಟೇಸ್ಟ್ ಇರತ್ತಾ? ನಿಜ ಚೆನ್ನಾಗಿರುತ್ತೆ, ನಾನು ತಿಂತೀನಲ್ಲ. ಆಕ್ಚುಲಿ ನನ್ನ ಗೊಂಬೆಗೆ ಇಷ್ಟ. ಆಕ್ಚುಲಿ ನನ್ನ ಗೊಂಬೆ ಫುಡ್ಡಲ್ಲಿ ಇದು ಸ್ವಲ್ಪ ತಿಂತಾಳೆ, ಇಷ್ಟಪಡ್ತಾಳೆ. ಯಾಕೆಂದ್ರೆ ಡ್ರೈ ಫ್ರೂಟ್ಸು ಎಷ್ಟು ಡ್ರೈ ಫ್ರೂಟ್ಸ್ ಆಗ್ತಾ ಇರಲಿಲ್ಲ, ಆಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಡ್ರೈ ಫ್ರೂಟ್ಸ್ ಎಷ್ಟನೇ ತಿಂಗಳಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಬೇಬಿ? ಅಲ್ಲ, ಫಸ್ಟ್ ನೀನು ಹೇಳು, ಎಷ್ಟನೇ ತಿಂಗಳಿಂದ ರಾಗಿ ಸರಿ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದೀಯಾ ನೀನು ಗೊಂಬೆಗೆ? ಕರೆಕ್ಟಾಗಿ 6 ಮಂತ್ಸ್ ಆದ ತಕ್ಷಣ ತಿನ್ನಿಸ್ಬೇಕು. 6 ಮಂತ್ ತನಕ ಏನ್ ತಿನ್ಸಂಗಿಲ್ಲ, ಫೀಡಿಂಗ್ ಮಾಡ್ಸೋದು ಎಲ್ರು, ಡಾಕ್ಟರ್ ಕೂಡ ಹೇಳ್ತಾರೆ. 6 ತಿಂಗಳು ಆದ್ಮೇಲೆ ತಿನ್ಸಕ್ ಸ್ಟಾರ್ಟ್ ಮಾಡ್ಬೇಕು. ಅವಾಗಲೇ ತಿನ್ನಿಸ್ಬೇಕಿತ್ತು, ನಾವು ಅನ್ನಪ್ರಾಶನ ಮಾಡ್ಸಕ್ಕೆ ಲೇಟ್ ಆಯ್ತಲ್ಲ. ಸೊ 7 ಮಂತ್ಸ್ ಒಳ್ಳೆ 6 ಮಂತ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. 5 to 6 ಮಂತ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅಯ್ಯೋ ಇಲ್ಲ, 6 ಇಂಜೆಕ್ಷನ್ ಆಗುತ್ತೆ ಅನ್ಸುತ್ತೆ. ಓಕೆ, ಸರಿ ಬಿಡಿ, 6 ಮಂತ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು ರಾಗಿ ಸರಿ ತಿನ್ಸಕ್ಕೆ. ಡ್ರೈ ಫ್ರೂಟ್ಸ್ ಯಾವಾಗಿಂದ ಮಿಕ್ಸ್ ಮಾಡ್ಬೇಕು? ಅದು 9 ಮಂತ್ಸ್ ಇಂದ ಮಾಡ್ಬೋದು. ಅದು 9 ಮಂತ್ಸ್ ಇಂದ, ಯಾಕಂದ್ರೆ ನಾವು ಅದನ್ನ ಫಸ್ಟ್ 6 ಮಂತ್ಸಿಗೆ ಹಾಕ್ಬೋದು. ಆಕ್ಚುಲಿ ಒಂದು ಸಲ ನೀವು ಏನ್ ಮಾಡಿ ಅಂತಂದ್ರೆ, ಫಸ್ಟ್ 6 ಮಂತ್ಸಿಗೆ ನೀವೇನ್ ಸ್ಟಾರ್ಟ್ ಮಾಡ್ತೀರಲ್ಲ, ಸ್ಟಾರ್ಟ್ ಮಾಡಿ 6, 7, 8 ತನಕ ಬರೀ ರಾಗಿ ಸರಿ ಮಾತ್ರ ತಿನ್ಸಿ, ಡ್ರೈ ಫ್ರೂಟ್ಸ್ ಹಾಕ್ಬೇಡಿ. ಇವಾಗ ಕೆಲವರು 7 ಮಂತ್ಸಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದು ಒಬ್ಬೊಂದು ಪಾಪು ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಮಕ್ಕಳಿಗೆ ಅಲರ್ಜಿ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ
6, 7, 8 ತನಕ ನೀವು ರಾಗಿ ಸರಿನೇ ತಿನ್ನಿಸಿ. ಯಾಕಂದ್ರೆ ಅದರಲ್ಲೂ ಒಂದಿಷ್ಟು ಐಟಮ್ಸ್ಗಳಂತೂ ಹಾಕಿ ಮಾಡಿರ್ತೀರ, ಬರೀ ಒಂದೇ ಒಂದು ಐಟಮ್ ಹಾಕಿರಲ್ಲ ಅಲ್ವಾ. ಡ್ರೈ ಫ್ರೂಟ್ಸ್ ಮಾತ್ರ 9ನೇ ತಿಂಗಳಿಗೆ ಸ್ಟಾರ್ಟ್ ಮಾಡಿ. ಫಸ್ಟ್ ನೀವೇನು ಮಾಡಿ, ಇವಾಗ ಮಾಡಿದ್ಲಲ್ಲ ಹೇಳೋ ಮಿಕ್ಸಿಲಿ ಇದು ಮಾಡ್ಕೊಂಡು ಫಸ್ಟು ಒಂದು ದಿನ ಮಾಡಿ ನೋಡಿ. ಒಬ್ರೊಬ್ರಿಗೆ ಅಲರ್ಜಿ ಆಗತ್ತೆ, ಮೆನ್ಷನ್ ಮಾಡ್ತಾ ಇದ್ದೀನಿ, ಒಬ್ರೊಬ್ರಿಗೆ ಅಲರ್ಜಿ ಆಗತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ಯೂಸ್ ಮಾಡಿಸಿ ನಿಮ್ಮ ಮಕ್ಕಳಿಗೆ. ಅಷ್ಟು ಇರಲ್ಲ ಮಕ್ಳಿಗೆ ಪವರ್ ಎಲ್ಲ ಡೈಜೆಷನ್ ಆಗೋಕ್ಕೆ. ಎಗ್ಗು ಅಷ್ಟೇ, ಕೆಲವರೆಲ್ಲ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ನಮಗೆ ಡಾಕ್ಟರ್ ಹೇಳಿದ್ರು 9 ಆಗಲಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿ. ನಾವು ಎಗ್ಗೆಲ್ಲ 9 ಮಂತ್. ಮಗಳು ಮೊಟ್ಟೆ ಇಷ್ಟಪಡಲ್ಲ ತಿನ್ನಕ್ಕೆ, ಇಷ್ಟಪಡಲ್ಲ. ಬಟ್ ನಾರ್ಮಲ್ ಎಗ್ ಹಾಕಿದ್ರೆ ಮಾಡಲ್ಲ, ಅವಳು ತಿನ್ನಲ್ಲ, ಇಷ್ಟಪಡಲ್ಲ. ಬಟ್ ರೈಸು, ದಾಲು ರೈಸು ಮತ್ತೆ ಏನಾದ್ರು ಸೊಪ್ಪು ಅಥವಾ ತರಕಾರಿ ಜೊತೆ ಹಾಕಿದ್ರೆ ಇಷ್ಟಪಟ್ಟು ತಿಂತಾಳೆ. ಬರೀ ಎಗ್ ಹಾಕಿದ್ರೆ ಸ್ಮೆಲ್ ಇರುತ್ತೆ, ಸ್ಮೆಲ್ ಇಷ್ಟ ಇಲ್ಲ ಅವಳಿಗೆ. ಓಕೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ದಪ್ಪ ತರ ಆಗ್ತಾ ಇದೆ ನೋಡಿ. ಸ್ವಲ್ಪ ಥಿಕ್ನೆಸ್ ಬಂತಲ್ವಾ, ಮತ್ತೆ ಕಲರ್ ನೋಡಿ, ಕಲರ್ ಚೇಂಜ್ ಆಯ್ತು, ಸ್ವಲ್ಪ ಥಿಕ್ನೆಸ್ ಬಂದಿದೆ. ಇವಾಗ ಕೊತ ಕೊತ ಅಂತ ಇದೆ ಅಲ್ಲ ನೋಡಿ ಸೈಡಲ್ಲೆಲ್ಲ. ಓಕೆ, ಮತ್ತೆ ನೀವು ಕೊತ ಅಂದ ತಕ್ಷಣ ಆಫ್ ಮಾಡ್ಬೇಕಂತ ಯಾಕೆ ಅಂದು 2 ನಿಮಿಷ ಅಂದಾಗ ಆಫ್ ಮಾಡಿ ಅಂತ ಹೇಳಿದ್ರು. ಜಾಸ್ತಿ ಮಾತಾಡ್ಬಾರ್ದು ನಂಗೆ. ಓಕೆ ಇವಾಗ ನೋಡಿ ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಜಾಸ್ತಿನೇ ಆಯ್ತು ಥಿಕ್ನೆಸ್. ಕೆಲವರೆಲ್ಲ ಬೇರೆಯವರೆಲ್ಲ ಸ್ವಲ್ಪ ತಿಕ್ಕೆ ಅನ್ನ ರೈಸ್ ಎಲ್ಲ ದಪ್ಪ ದಪ್ಪ ಆಗ್ಲೂ ಕೊಡ್ತಾರೆ. ನನ್ನ ಮಗಳು ತಗೊಳಲ್ಲ, ಕಟ್ಬಿಡ್ತಾಳೆ. ನೋಡಾಯ್ತಲ್ಲ ಇವಾಗ ನೋಡಿ ಜಾಸ್ತಿ ಆಗ್ತಿದೆ. ಆಯ್ತು ಆಫ್ ಮಾಡ್ತೀನಿ. ಇವಾಗ 1 ನಿಮಿಷ ಆಗಿಲ್ಲ ಅದು. ಓಕೆ ಹೌದು, ಅದು ನಿಜಾನೇ. ಮತ್ತೆ ಜಾಸ್ತಿ ಮಾತಾಡಬಾರ್ದು. ವಿಡಿಯೋ ಮಾಡ್ತೀನಿ ಅಂತ ಬಂದ್ರೆ ಹೇಳಿದನ್ನು ವಿಡಿಯೋ ಮಾಡ್ಕೋಬೇಕು, ಹೋಯ್ತಾ ಇರಬೇಕು. ಆಯ್ತಾ ನೋಡಿ ಹೆಂಗೆ ಹೇಳ್ತಾಳೆ, ಮತ್ತೆ ಊಸ್ತಾಳೆ ನೋಡಿ, ಸ್ಮೆಲ್ ಮಾಡು. ಸ್ಮೆಲ್ ಬರುತ್ತೆ ಅದು ಗಮ್ಮಂತ. ಅಲ್ವಾ, ಆ್ಯಕ್ಚುಲಿ ನಮ್ಮ ಕಾಲದಲ್ಲೆಲ್ಲ ಸತ್ಯಾಗ್ಲಿ ಈ ಥರ ಎಲ್ಲ ಇರಲಿಲ್ಲ. ಈಗಿನ ಮಕ್ಕಳು ಏನಿದಾರಲ್ಲ ಈ ಜನ್ರೇಷನ್ ಮಕ್ಕಳು ತುಂಬಾನೇ ಅದೃಷ್ಟವಂತರು. ಓಕೆ ಇವಾಗ ನೋಡಿ ಇಷ್ಟು. ಇವಾಗ ನೋಡಿ ಲಾಸ್ಟಿಗೆ ಇನ್ನೊಂದು ನಾನು ಹೇಳಿದ್ದೆ, ಲಾಸ್ಟಿಗೆ ಇನ್ನೊಂದು ಐಟಮ್ನ ಆ್ಯಡ್ ಮಾಡ್ತಾಳೆ ಇವಳು. ಏನು ಅಂತಂದ್ರೆ ನೋಡಿ ಎಷ್ಟು, ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನ್ ಅನ್ಕೊಳ್ಳಿ. ಓಕೆ ಅಂದ್ರೆ ಇದು ಲೆಕ್ಕದಲ್ಲಿ 1 ಸ್ಪೂನೇ ಇದೆ ತುಪ್ಪ. ಚಳಿಗೆ ಸೊ ತುಪ್ಪನ ಹಾಕೋದು 2 ಸ್ಪೂನ್ ಹಾಕಿಟ್ಲು ಒಳಗೆ. ಓಕೆ, ತುಪ್ಪ ಹಾಕಿ ನೀಟಾಗಿ ಆಫ್ ಮಾಡ್ಕೊಂಡು, ತುಪ್ಪ ಹಾಕಿದ ತಕ್ಷಣ ಆಫ್ ಮಾಡಿದ್ದಾಳೆ ನೋಡಿ. ಇಲ್ಲಿ ಗ್ಯಾಸ್ ಇಲ್ಲ, ಆಫ್ ಮಾಡಿದ್ದಾಳೆ. ಸೊ ತುಪ್ಪ ಹಾಕಿದ ತಕ್ಷಣ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋದು. ಮಕ್ಕಳಿಗೆ ತುಪ್ಪ ಅನ್ನೋದು ಕೊಡ್ಲೇಬೇಕು. ಓಕೆ, ತುಪ್ಪ ಅನ್ನೋದು ಏನಕ್ಕೆ, ಬೋನ್ಸ್ ಗಟ್ಟಿ ಅಂತಾನೆ, ಶಕ್ತಿ. ಮತ್ತೆ ಏನಾದ್ರೆ ಸ್ವಲ್ಪ ದಪ್ಪ ಆಗ್ತಾರೆ, ಡಾಕ್ಟರ್ ಹೇಳ್ತಿರ್ತಿಲ್ವಾ. ಓಕೆ ಓಕೆ ಗೊತ್ತಾಯ್ತು. ಚೆನ್ನಾಗಿ ಒಳ್ಳೇದು, ಸಖತ್ ತುಪ್ಪ ಅಂದ್ರೆ ಸಖತ್ ಒಳ್ಳೇದು. ಓಕೆ ಗೊತ್ತಾಯ್ತು, ಹಂಗಾಗಿ ಹಾಕ್ತಾರೆ. ಓ ಆ ಥರ. ಓಕೆ 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 ನಮಗೆ ಕೇಳೋಕ್ಕಾಗಲ್ಲ. ಇದನ್ನ ಇವಾಗ ಸ್ವಲ್ಪ ತಣ್ಣಗೆ ಮಾಡ್ಬೇಕಲ್ವಾ? ತಣ್ಣಗೆ ಮಾಡಕ್ಕೆ ಬೌಲಿಗೆ ಹಾಕಿ, ಒಂದು ಬೌಲಿಗೆ ಅಂದ್ರೆ ನೀರಿಗೆ ಹಾಕಿ ಬೌಲಿಗೆ ಹಾಕ್ತೀಯಾ ಏನೋ? ಆಕ್ಚುಲಿ ಹಂಗೆ ಬಿಡ್ಬೋದಲ್ವಾ, ಗಟ್ಟಿಯಾಗುತ್ತೆ, ಸುಮಾರು ಹೊತ್ತಾಗುತ್ತೆ, ಹಂಗೆ ಆರಲ್ಲ ಬೇಗ. ಓಕೆ ಇವಾಗ ಇವಾಗ ನೋಡಿ, ಇವಾಗ ಒಂದು ಬೌಲ್ ಥರದ್ದೊಂದು ತಗೊಂತಾಳೆ ನೋಡೋಣ, ತೋರಿಸ್ತೀನಿ ನೋಡಿ. ಇವಳು ನಾನು ಎಲ್ಲಿ ತನಕ ತೋರಿಸ್ತೀನಿ ಅಂದರೆ ತಿನ್ಸೋವರೆಗೂ ತೋರಿಸ್ತೀನಿ, ತಿನ್ಸೋದೆಲ್ಲ ವೀಡಿಯೋ ಮಾಡಲ್ಲ. ಯಾಕೆಂದರೆ ನನಗೆ ತುಂಬ ಜನ ಕಮೆಂಟ್ ಮತ್ತು ಮೆಸೇಜ್ ಹಾಕಿದ್ರಿ, ಏನು ಅಂತಂದರೆ ಮಕ್ಕಳಿಗೆ ಊಟ ಮಾಡಿಸೋದು ತಿನ್ಸೋದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡಿ ಸರ್ ಅಂತೆಲ್ಲ ಹೇಳಿದ್ರಿ. ಸೊ ಅವರು ನಮ್ಮ ಒಳ್ಳೇದಕ್ಕೆ, ನಮ್ಮ ಒಂದು ಅಂದರೆ ಈ ಥರ ಪಾಪು ಒಳ್ಳೇದಕ್ಕೆ ಅಲ್ವಾ ಹೇಳೋದು, ಅದಕ್ಕೋಸ್ಕರನೇ ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಜಸ್ಟ್ ಎಲ್ಲಿವರೆಗೂ ಅಂದರೆ ಯಾವ ಥರ ಉಫ್ ಉಫ್ ಅಂತಾಳೆ ಅಲ್ಲಿವರೆಗೂ ತೋರಿಸ್ತೀನಿ, ಆಯಿತಾ? ಉಫ್ 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 ಅನ್ನೋವರೆಗೂ. ಓಕೆ ಇವಾಗ ನೋಡಿ, ಇನ್ನೊಂದು ಇದು ನೋಡಿ, ಇದು ನಮ್ದು ಬೆಳ್ಳಿ ಬಟ್ಲು. ಡಾಕ್ಟರ್ಸ್ಗಳು ಹೇಳ್ತಾರೆ ಬೆಳ್ಳಿ ಬಟ್ಲು ತಿನ್ಸಿದ್ರೆ ತುಂಬಾ ಒಳ್ಳೇದಂತೆ. ಏನಕ್ಕೆ ಅಂದ್ರೆ ಇದು ಆಂಟಿ ಬ್ಯಾಕ್ಟೀರಿಯಾ ಏನೋ ಅಂತೆ. ಸೊ ಇದರಲ್ಲಿ ಆಹಾರ ಬೇಗ ಏನೋ ಹಾಳಾಗಲ್ಲ. ಸೊ ಹಂಗಾಗಿ ಹೇಳ್ತಾರೆ. ಓಕೆ ಇಲ್ಲಿ ನೋಡಿ, ಇದು ಬೆಳ್ಳಿ ಬಟ್ಲು ಮತ್ತೆ ಬೆಳ್ಳಿ ಸ್ಪೂನ್ ತಂದಿದ್ದೆ ನಾನು. ಫಸ್ಟ್ ಸ್ಟಾರ್ಟಿಂಗಲ್ಲೇ ತಂದಿದ್ದೆ ನಾನು. ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟಿಂಗ್ ನನ್ನ ಮಗಳು ಹುಟ್ಟಿದ್ದು ಎಷ್ಟೋ ದಿನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು. ಸೊ ಅವಾಗ ನಾನು ತಗೊಬಂದಿದ್ದೆ ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಸ್ಪೂನ್ ತೋರಿಸಿಲಿ. ಇಲ್ಲಿ ಬೆಳ್ಳಿ ಸ್ಪೂನ್, ಅಯ್ಯೋ ಎಲ್ಲ ಇದು ಕ್ಯಾಮ್ರಾ ಇದು ಮೇಲೆ. ಇಲ್ಲಿ ಬೆಳ್ಳಿ ಸ್ಪೂನು, ಅಯ್ಯೋ ಡಿಸೈನ್ ನೋಡಿ, ನೋಡಿ ಇವಳು ಗೊಂಬೆಗೆ ಮಾಡೋದು, ಅದ್ರ ಜೊತೆ ಇವಳು ಅಡುಗೆ ಮನೆಯಲ್ಲಿ ತಿನ್ಕೊಬರೋದು. ಇದು ನೀಟಾಗಿ ತೊಳ್ಕೊಡು. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಹೆಂಗೆ ಮಾಡ್ತೀಯ ನೀನು? ಓಕೆ ಇವಾಗ ನೋಡಿ, ಒಂದು ತಟ್ಟೆಗೆ ಒಂದಿಷ್ಟು ನೀರು ಹಾಕೊಂಡು ಇಲ್ಲಿಟ್ಲು, ಅದ್ರ ಮೇಲೆ ಅದನ್ನು ಇಟ್ಲೆ. ಓಕೆ
ಅಷ್ಟೇ ಆರ್ಬೇಕಲ್ವಾ ಅದು. ಇದು ಸ್ವಲ್ಪ ಆರಾದ್ಮೇಲೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಓಕೆನಾ ಬೇಬಿ? ಇನ್ನೇನು ಆರತ್ತಾ? ಓಕೆ ನೋಡಿ, ಇದು ಮುಚ್ಚಿಡ್ತಾಳೆ ಅಂದ್ರೆ ಏನಾದ್ರು ಬರುತ್ತೆ ಅಂತ. ಓಕೆ ಓಕೆ, ಗೊತ್ತಾಯ್ತು. ಓಕೆನಾ? ಸೊ ಇವಾಗ ಏನು ನೋಡಿದ್ರಿ ಅಲ್ಲ, ಸೊ ಈಗ ರಾಗಿ ಸರಿ ಪುಡಿಗೆ ಡ್ರೈ ಫ್ರೂಟ್ಸ್ ಇದು ಮಿಕ್ಸಿಲಿ ರುಬ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ಥರ ಕೊತ ಅನ್ನೋವರೆಗೂ ಈ ಥರ ಬಿಟ್ಕೊಂಡು ಇವಾಗ ತಣ್ಣಗೆ ಬಿಟ್ಟಿದ್ದಾಳೆ. ಬಂದ್ಲು ನನ್ನ ಕ್ಯೂಟಿ, ಊಟಕ್ಕೆ ಬಂದ್ಲು. ಹೆಂಗ್ ಬರ್ತಾವಳು ನೋಡಿ. ಅಯ್ಯೋ ಕ್ಯೂಟಿ, ಅಯ್ಯೋ ಕ್ಯೂಟಿ, ಊಟಕ್ಕೆ ರೆಡಿನಾ? ಊಟಕ್ಕೆ ರೆಡಿ ಈಗ ಇವಳು. ಏನು ಕ್ಯೂಟಿ? ಅಯ್ಯೋ ಬೀಳ್ತಾಳೆ ನನ್ನ ಕ್ಯೂಟಿ. ಇಲ್ಲ ನೋಡಿ ಕ್ಯೂಟಿ, ಏನು ಊಟಕ್ಕೆ ರೆಡಿನಾ? ಹಸುವಾಗ್ತಿದ್ಯಾ? ನನ್ನ ಕ್ಯೂಟಿಗೆ ಹಸುವಾಗೈತೆ. ಈಗ ಊಟ ಶುರು. ಓನು ಏನೋ ಹೇಳ್ತಾವಳೆ. ಅಯ್ಯೋ ಒತ್ತಬಾರ್ದು ಕಣೆ, ಇವಳೆ ಬಿಟ್ರೆ ನಮಗ್ತಾವಳೆ. ನನ್ನ ಕ್ಯೂಟಿದು ಚೇರ್ ಇದು, ಊಟದ್ದು ಚೇರ್ ಇದು. ಅವಳಲ್ಲಿ ಕೂರ್ಸೋಳ ಕ್ಯೂಟಿನ. ಗೊತ್ತಾಗ್ಬಿಡತ್ತೆ ಅವಳಿಗೆ ಈಗ ಊಟದ್ದು ಸಮಯ. ಎಕ್ಸ್ಪ್ರೆಷನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾಳೆ ನೋಡಿ, ಎಕ್ಸ್ಪ್ರೆಷನ್ ಕೊಡೋಕ್ಕೆ ಸ್ಟಾರ್ಟ್ ಈಗ. ಮತ್ತು ಇವಳು ಇನ್ನೊಂದು ಊಟ ಮಾಡಿಸ್ಬೇಕಾದ್ರೆ ಅವಳ ಹತ್ರ ಇಡಲ್ಲ ಇದನ್ನು, ಯಾಕೆಂದರೆ ಹೆಂಗೆ ಬೇಕಂಗೆ ಇದು ಮಾಡ್ತಾಳೆ. ಎಷ್ಟೋ ಸಲ ಚಲಿದಾಳೆ. ತಾಳು ಉಫ್ ಅಂತಾಳೆ ನೋಡಿ ಇವಳು. ಯಾಕೆ ಆಲ್ರೆಡಿ ಶುರು ಆಯಿತು ಊಟ ಅಂದರೆ ಸಾಕು ಅಳ್ತಾಳೆ ಇವಳು. ಓಕೆ, ಈ ಥರ ಉಫ್ ಅಂತಾಳೆ. ಗೊತ್ತಾಗತ್ತಲ್ಲ ಅವಳಿಗೆ ತಣ್ಣಗಿದೆ ಅಂತ, ಅದನ್ನು ಅವಳು ತಿನ್ನಿಸ್ತಾಳೆ. ಓಕೆನಾ? ಸೊ ಇಷ್ಟು ಏನೋ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ್ಯಾವ ಐಟಮ್ಸ್ಗಳು ಹಾಕ್ತಾರೆ ಪ್ರತಿಯೊಂದು ಡೀಟೇಲ್ ಆಗಿ ಲಾಸ್ಟ್ ವೀಡಿಯೋದಲ್ಲಿ ಪುಡಿ ಮಾಡೋವರೆಗೂ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಆ ಪುಡಿ ಜೊತೆಗೆ ಡ್ರೈ ಫ್ರೂಟ್ಸ್ ಯಾವ್ದಾವ್ದು ಹಾಕ್ತಾರೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಕಾವಲಿಲಿ ಬಿಸಿ ಮಾಡ್ಕೊಂಡು ತಗೊಬಂದು ತಿನ್ಸೋವರೆಗೂ ತೋರಿಸಿದ್ದೀನಿ. ಓಕೆನಾ? ಈಗ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಕೇಳಿದ್ರಿ, ಅವ್ರುಗಳಿಗೆ ಉತ್ತರ ಕೊಟ್ಟಿದ್ದೀನಿ ನಾನು. ಓಕೆ, ಕ್ಯೂಟಿದು ಊಟ ಆಯಿತು. ಕ್ಯೂಟಿದು ಬಾಯ್ ಒರೆಸೆ. ಅಯ್ಯೋ ಬಾಯಿ ಹೆಂಗೆ ಒರೆಸ್ತಾಳೆ, ಇಡೀ ಮೂತಿ ಅಲ್ಲ ಅವಳಿಗೆ ಸಿಟ್ಟು ಬಂದ್ಬಿಡತ್ತೆ ಗೊಂಬೆಗೆ, ಆ ಥರ ಒರೆಸ್ತಾಳೆ. ಅಯ್ಯೋ ಬೈಕಂತ ಬೈತಾಳೆ ಅವಳು ಅಮ್ಮಂಗೆನೆ. ಕಿಟಿ ಊಟ ಚೆನ್ನಾಗಿತ್ತಾ ಚೆನ್ನಿ? ಕಿಟಿ ಊಟ ಆಯ್ತಾ? ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತಂತೆ. ಏಯ್ ಏನೇ ಮಾಡ್ತಿದ್ಯಾ? ಮೊಬೈಲ್ ಇಟ್ಕೊಂಡು ಏನು ಮಾಡ್ತಿದ್ಯಾ? ಅಮ್ಮಂದು ಮೊಬೈಲ್ ಇಟ್ಕೊಂಡು ನೋಡಿ, ಅಮ್ಮಂದಲ್ಲಿ ಹೆಂಗೆ ಯೂಸ್ ಮಾಡ್ತಾಳೆ ನೋಡಿ. ಅಲ್ಲಿ ಕಿತ್ಕೊಳ್ಳ ಹತ್ರ ಮೊಬೈಲ ಕೊಡ. ಇಲ್ಲಿ ನೋಡಿ, ಇದು ಆಟ ಸಾಮಾನು, ಇದ್ರದ್ದು ಬಾಡಿಯಲ್ಲೇ ಕಿಟಿ ಮೇಲೆ ಐತೆ ನೋಡಿ, ಇಲ್ಲ ಐತೆ. ಅದೇ ಅರ್ಧ ಬಾಡಿ ಇಲ್ಲ ಐತೆ. ಅಯ್ಯೋ ಈ ಥರ ಇಲ್ಲಿ ಹಾಕಾಗಬೇಕು. ಇವಳು ಅದನ್ನು ಕಿತ್ತೆ ಸೀತಾಳೆ. ಹೆಂಗೆ ಇದು 6 ನೋಡೋಣ. ತಾಳು ಕ್ಯೂಟಿಗೆ ಒಂದ್ಸಲ ತೋರ್ಸೋಣ ನೀಟಾಗಿ. ಇದು ಫಿಕ್ಸ್ ಮಾಡು. ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಸುತ್ಸಂತೆ. ಅದಕ್ಕೆ ನೀನು ಏನು ಮಾಡ್ತಿದ್ದೆ? ನಾನು ಏನು ಮಾಡ್ತಿದ್ದೆ? ಅದೇ ಮಾಡಿ ಈಗ. ಅಯ್ಯೋ ಉಲ್ಟಾ ಕಣೆ, ಉಲ್ಟಾ ಅದು ನೋಡಿ, ಆಡೋದು ನೋಡಿ. ಆಯ್ತಾ? ಇವಾಗ ನೋಡಿ ಕಿಟಿ, ಇದನ್ನ ಕಿತ್ತಾಕೋರ್ಗೆ ಇವಳಿಗೆ ಸಮಾಧಾನನೇ ಇರಲ್ಲ. ಕಿಟಿ ಇಲ್ಲ ನೋಡು, ಕೀಟಿ ಎಲ್ಲೋಗ್ತಿದೆ ನೋಡು. ನೀರು ಕುಡಿಸ್ತಾವಳೆ. ತಿರ್ಗತ್ತೆ ನೋಡಿ ಇದು. ನನ್ನ ಬೇಬಿಗೆ ಸಾಕಾಗಿ ಹೋಗುತ್ತೆ, ಹಿಂಸೆ ಆಗೋಗ್ಬಿಡತ್ತೆ ಅಲ್ವ ಬೇಬಿ? ಊಟ ಮಾಡಿಸೋದು, ನೀರು ಕುಡಿಸ್ತಾ ಇದ್ದಾಳೆ. ನೋಡಿ ಆಡೋದು ನೋಡಿ, ಅವಳು ಅಳೋದು ಬೇಡ, ನಂಗೇನು ಬೇಡ ಅಂತ. ನನ್ನ ಬೇಬಿಗೆ ಒಂಥರ ಹುಚ್ಚಿಯಾಗಿದ್ದಾಳೆ. ಹುಚ್ಚಿಡ್ದು ಒಂದೊಂದು ಸಲ ರೋಡಲ್ಲಿ ಓಡ್ತಾ ಇರ್ತಾಳೆ ರೋಡಲ್ಲಿ ಬೇಬಿ. ಯಾಕೆ ಬೇಬಿ? ನಾನು ಫಸ್ಟು ಓಡ್ತಾ ಇದ್ದೆ, ಈಗ ನಾನು ಓಡ್ತಲ್ಲ. ಪ್ಯಾಂಟ ಇದು, ನಾನು ಚಡ್ಡಿ ಅನ್ಕೊಂಡಲ್ಲ ಬೇಬಿ. ಇದು ನೋಡಿ, ಹೋಗು ಕ್ಯೂಟಿ, ಹೋಗು, ಹಾಳು ಮಾಡು, ಹೋಗು.
ಓಡಿದ್ಲು. ಹೋಯ್ತು 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 ಹಾಳು ಮಾಡಕ್ಕೆ ಹೋದ್ಲು. ಹಾಂ ಹಾಂ ಹಿಡ್ಕೊಂಡು ನೋಡಿ. ಏನು 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 ಮಾಡ್ತಿದ್ದೆ ಹೇಳು. ಎತ್ತೆಸಿತಾಳೆ ಅದನ್ನ ನಗಡದ್ ನೋಡಿ. ಪ್ಲೀಸ್ ಕಣೆ ಕ್ಯೂಟಿ, ಹಾಳು ಮಾಡ್ಬೇಡ ಕಣೆ, ಕಷ್ಟಪಟ್ಟು ತಗೊಬಂದಿರ್ತೀನಿ ಕಣೆ ಕ್ಯೂಟಿ, ಕಷ್ಟಪಟ್ಟು ತಂದಿರ್ತೀನಿ ಕಣೆ, ಹಾಳು ಮಾಡ್ಬೇಡ ಕಣೆ. ಇಲ್ಲೇ ಈ ಕಡೆ ಬಿದ್ದಿಲ್ವನೆ, ಪ್ಲೀಸ್ ಹಾಳು ಮಾಡಬೇಡ. ಕಿತ್ತಾಕಾಯ್ತು ನೋಡಿ. ಏನೋ ಬೈದ್ಲ ನನಗೆ, ಏನೋ ಬೈದ್ಲ. ಏನು ಬೈದೆ? ಹಾಂ ನೀನು ಬೈತಿದ್ಯಾನೇ ನೋಡಿ. ಇಲ್ಲಿ ಅರ್ಧ ಪೀಸ್ ಮಾಡಿದ್ಲು. ಯಾಕೆ ಕೆಟಿ? ಅಯ್ಯೋ ಸಾಕಾಯಿತು. ನಾನು ವಿಡಿಯೋ ಎಂಡ್ ಮಾಡ್ತೀನಿ. ನಾನು ಇದು ಆಫ್ ಮಾಡ್ತೀನಿ, ಫಸ್ಟ್ ಇದನ್ನು ಆಫ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಏನು ನೋಡಿದ್ರಿ? ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಯಾವ ಥರ ಇತ್ತು ರಾಗಿ ಸರಿ ನನ್ನ ಮಗಳಿಗೆ ಕಂಟಿನ್ಯೂ ಪಾರ್ಟ್ ಏನಿತ್ತಲ್ಲ. ಸೊ ಲಾಸ್ಟ್ ಪಾರ್ಟ್, ಈ ವಿಡಿಯೋನೇ ಫಸ್ಟೇ ನೋಡ್ತಿದ್ರೆ ನಾನು ಹೇಳ್ತಾ ಇದ್ದೀನಿ, ಲಾಸ್ಟ್ ಪಾರ್ಟಲ್ಲಿ ರಾಗಿ ಸರಿ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದೀನಿ ನಾನು. ಈ ಪಾರ್ಟಲ್ಲಿ ಪುಡಿ ಮಾಡಾದ್ಮೇಲೆ ಏನೆಲ್ಲ ಹಾಕಿ ಮಾಡ್ತಾರೆ ಅನ್ನೋದನ್ನು ನೀಟಾಗಿ ತೋರಿಸಿದ್ದೀನಿ. ಸೊ ಅದ್ರ ಪ್ರಕಾರ ಮಾಡಿ ಒಳ್ಳೆಯದಾಗಲಿ. ಆಮೇಲೆ ಆ ಎಲ್ಲ ತಾಯಂದ್ರಿಗೆ ಹ್ಯಾಟ್ಸ್ ಆಫ್. ಊಟ ಮಾಡಿಸ್ತಿರಲ್ಲ ನಿಮ್ಮ ಮಕ್ಕಳಿಗೆ, ಸಾಕಾಗೋಗುತ್ತೆ. ಸೊ ನನ್ನ ಬೇಬಿ ಇಲ್ಲೇ ಇದ್ದಾಳೆ. ಬೇಬಿ ಟಾಟಾ ಬಾಯ್, ಸಿ ಯು. ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋ ಮತ್ತೆ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ ಬಾಯ್ ಬಾಯ್ ಹೀರೋಸ್, ಬಾಯ್ ಹೀರೋಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.